ಆಸ್ಪತ್ರೆಗೆಲ್ಲ ತೋರಿಸಿದೆ. ಒಂದು 5 ಜನಕ್ಕೆ ಕರ್ಕೊಂಬಂದಿದ್ದೀನಿ ಸ್ನೇಹಿತರೆ ಆಟೋದಲ್ಲೇ. ಯಾಕೆಂದರೆ ನಮ್ಮ ಗಾಡಿ ತೊಂದರೆ ಇರೋದ್ರಿಂದ ಒಮ್ಮಿನಿ ಆಟೋದಲ್ಲೇ ಒಂದು 5 ಜನಕ್ಕೆ ಕರ್ಕೊಂಬಂದಿದ್ದಪ್ಪ. ಏನು ಮಾಡೋದು, ನಮ್ಮ ಕಷ್ಟ ನಮಗೆ ನಾವೇ ಬಗೆಹರಿಸ್ಕೋಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಇಷ್ಟು ಜನ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ಜನರನ್ನ ಕರ್ಕೊಂಡ್ಬಂದು ಇವತ್ತು ನಮ್ಮ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ತೋರಿಸಿದೆ. ಯಾಕಂದರೆ ಅನಾಥರಿಗೆ, ನಿರ್ಗತಿಕರಿಗೆ ಸೇವೆನ ಸಲ್ಲಿಸ್ಕೊಂಡು ಹೋಗ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಫಾಲೋ ಮಾಡಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಅನಾಥಾಶ್ರಮ ನೋಡಲು ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಮಸ್ಕಾರ. ನೋಡಿ ಸ್ನೇಹಿತರೆ, ನನ್ನ ಆಟೋದಲ್ಲಿ ಕರ್ಕೊಂಬಂದಿದ್ದೀವಿ ಇವತ್ತು ಇಷ್ಟು ಜನರನ್ನು. ನೋಡಿ ಇವತ್ತು ಜಿಂಪ್ಲೇಮ ನೋಡಿ, ಇವರು ಹ್ಯಾಂಡಿಕ್ಯಾಪು ಇಲ್ಲೇ ಇದ್ದರು. ಅವ್ರಿಗೆ ಏನೇನು ಬೇಕು ಮೆಡಿಸಿನ್ನು ನಾನೇ ಅಲ್ಲಿ ಡಾಕ್ಟ್ರಿಗೆ ಹೇಳ್ಬಿಟ್ಟು ತಗೊಬಂದಿದ್ದೀನಿ. ಕುತ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕೆಂದರೆ ಒಬ್ಬ ಆಟೋ ಚಾಲಕಾಗಿ ಸೇವೆನ ಸಲ್ಲಿಸ್ಕೊಂಡು ಹೋಗ್ತೀನಿ ನಮ್ಮ ನೆಲಮಂಗಲ ತಾಲೂಕಲ್ಲಿ. ನಮ್ಮ ತಾಲೂಕಿನ ಜನಗಳು, ಕರ್ನಾಟಕ ಜನರು ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ. ಇದೆಲ್ಲ ಕುತ್ತಿಸ್ಕೋ ಮಾತ್ರೆಗಳು ನೀವೇ ಮಡಿಕೊಳ್ರಿ. ಹಾಂ